ಆಲ್ರೆಡಿ ರಾಜ್ಯದಲ್ಲಿ ನೋಡಿದೀರಾ ಕಮಿಷನ್ ಅನ್ನುವಂತ ವಿಚಾರ ಯಾವ ರೀತಿಯಾಗಿ ಸದ್ದನ್ನ ಮಾಡಿ ಸುದ್ದಿಯಾಗಿ ದೇಶದಾದ್ಯಂತ ಚರ್ಚೆಯಲ್ಲಿತ್ತು ಅಂತ. ಅದರಲ್ಲೂ 40% ಕಮಿಷನ್ ವಿಚಾರ ಅಂತೂ ಸಾಕಷ್ಟು ಚರ್ಚೆಯಲ್ಲಿತ್ತು. ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಮಿಷನ್ ದಂಧೆ ಅಂತೂ ನಡೀತಾ ಇದೆ. ಪರ್ಸೆಂಟೇಜ್ಗಾಗಿ ಗುತ್ತಿಗೆದಾರರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ ಒಬ್ಬ ಗುತ್ತಿಗೆದಾರ. ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರ ಆರೋಪವನ್ನು ಮಾಡಿರುವಂತದ್ದು. ದಯಾಮರಣಕ್ಕೆ ಗುತ್ತಿಗೆದಾರ ಬಸವರಾಜ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋವಿಡ್ ಪರಿಕರ ಸರಬರಾಜು ಗುತ್ತಿಗೆಯನ್ನ ಪಡೆದಿದ್ದ ದೇವರಾಜ್ ಕಡೂರು ಮೂಡಿಗೆರೆ ತಾಲೂಕಿಗೆ ಸರಬರಾಜು ಮಾಡಲಾಗಿತ್ತು ಕೋವಿಡ್ ಪರಿಕರಗಳನ್ನ. ಒಟ್ಟು 69 ಪಂಚಾಯಿತಿಗೆ ಪರಿಕರಗಳನ್ನ ಸರಬರಾಜು ಮಾಡಲಾಗಿತ್ತು. ಈ ಗುತ್ತಿಗೆದಾರ ಸರಬರಾಜು ಮಾಡಿ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹುಬ್ಬಳ್ಳಿ ಮೂಲದ ಗುತ್ತಿಗೆದಾರ ಬಸವರಾಜು ಬಿಲ್ ಪಾವತಿಗೆ ಕಮಿಷನ್ ಕೇಳ್ತಾ ಇದ್ರಂತೆ. ಇಒ ಕಡೂರಿನ ಇಒ ದೇವರಾಜ್ ವಿರುದ್ಧ ಆರೋಪ ಬಂದಿರೋದು. ಶಾಸಕರ ಹೆಸರಿನಲ್ಲಿ ಕಮಿಷನ್ಗೆ ಬೇಡಿಕೆ ಅಂತೆ. ಅಲ್ಲಿನ ಕಡೂರಿನ ಶಾಸಕರು ಬೆಳ್ಳಿ ಪ್ರಕಾಶ್ ಅವರ ಹೆಸರಿನಲ್ಲಿ ಕಮಿಷನ್ ಬೇಡಿಕೆಯನ್ನ ಇಡ್ತಾ ಇದ್ರಂತೆ. ಬೆಳ್ಳಿ ಪ್ರಕಾಶ್ ಉತ್ತರಿಸಬೇಕಿದಕ್ಕೆ 2020-21ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ ಪತ್ರದ ಅನುಸಾರ ಪರಿಕರವನ್ನ ಪೂರೈಕೆ ಮಾಡಲಾಗಿತ್ತು. ಸರಬರಾಜು ಮಾಡಿ 2 ವರ್ಷ ಗತಿಸಿದ್ರೂ ಕೂಡ ಬಿಲ್ ಪಾವತಿ ಮಾಡಿಲ್ಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಇದರಿಂದ ಮನನೊಂದು ದಯಾಮರಣಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂಥದ್ದು. PMO ಇಂದನೂ ಕೂಡ ಅಂದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು, ಅವರು ಬಿಲ್ ಅನ್ನ ಕ್ಲಿಯರ್ ಮಾಡಿ ಅಂತ. CM ಆಫೀಸ್ ಇಂದಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. PMO ಇಂದ 4 ಸಲ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಬಿಲ್ ಕ್ಲಿಯರ್ ಮಾಡ್ಕೊಡಿ ಅಂತ. CM ಆಫೀಸ್ ಇಂದ 1 ಸಲ ಬಿಲ್ ಕ್ಲಿಯರ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಆದ್ರೂ ಕೂಡ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇನ್ನೆಂತೆಂತ ಅಧಿಕಾರಿಗಳು ಇವರು, ಯಾರಿಗೂ ಕೇರ್ ಮಾಡದೆ ಇರುವಂತ ಅಧಿಕಾರಿಗಳು ಅಂದ್ರೆ ಹೆಂಗ್ ಸಪೋರ್ಟ್ ಇರೋಣ ಅಂತ ಇವರಿಗೆ. ಕಡೂರಿನ ಇಒ ದೇವರಾಜ್ ಮತ್ತು ಗುತ್ತಿಗೆದಾರ ಬಸವರಾಜ್ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ಇಲ್ಲಿದೆ. ಏನ್ ಮಾತನಾಡಿದರೆ ಒಂದ್ಸಲ ಕೇಳಿಸ್ಕೊಂಬರೋಣ. ಬರ್ತೀನಿ ಮಾತಾಡಿದ್ರು, ಬಟ್ ತುಂಬಾ ಹೈಯರ್ ಡಿಮ್ಯಾಂಡ್ ಅಲ್ಲಿ ಇದಾರ್ರಿ. ಎಷ್ಟಿದಾರೆ ಸರ್? 15 ಸರ್. ಅಯ್ಯೋ ದೇವ್ರೆ. ಅವರು ಬೇರೆ ಕಡೆ ಎಲ್ಲ ಮಾತಾಡಿದೀನಿ ದೇವರಾಜ್, ನಾನು ಎಲ್ಲಾ ಕಡೆನೂ ಮಾತಾಡಿದೀನಿ, ಎಲ್ಲಾ ಕಡೆ ಅಷ್ಟೇ ಮಾಡಿರೋದು ಅಂತ ಕೇಳ್ಕೊಂಡು ಮಾತಾಡಿದಾರೆ. ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಯ್ತು ನನಗೆ ಮಾತಾಡೋಷ್ಟು. ಸರ್ ಏನಾದ್ರು ನೀವು ರಿಕ್ವೆಸ್ಟ್ ಮಾಡ್ಕೊರಿ ಸರ್. ನಿಮ್ಗೆ ಗೊತ್ತೇ ಅಲ್ಲ ಸರ್ ನಾವ್ ಎಲ್ಲೆಲ್ಲಿ ಕಮಿಟ್ ಆಗಿದೀವಿ ಅಂತ. ಎಲ್ಲ ಗೊತ್ತು, ಬಟ್ ಬೇರೆ ಕಡೆ ಎಲ್ಲ ಅವರು ವಿಚಾರಿಸಿ ಇಷ್ಟು ನಡೀತಾ ಇದೆ ಮಾಡಕ್ ಹೇಳಿ ಅಂತಂದ್ರು. ನಾನು ಮಾತಾಡ್ತೀನಿ ಅಂತ ನಾನೇನು ಮಾತಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ದೆ. ಬರ್ತಾ ಇದ್ದೀನಿ, ಒಂದ್ ಅರ್ಧ ಗಂಟೆ ರೀಚ್ ಆಗ್ತೀನಿ. ಬರ್ತೀನಿ. ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ ಬಸವರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ, ಹುಬ್ಬಳ್ಳಿಯ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡ್ಕೊಂಬರೋಣ. ಸರ್ಕಾರದ ವಿರುದ್ಧ 40% ಆರೋಪ ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲಿಯೇ ಗುತ್ತಿಗೆ ಹಣಕ್ಕಾಗಿ ಪರದಾಡ್ತಿರುವಂತಹ ಗುತ್ತಿಗೆದಾರರು ಒಬ್ಬರು ದಯಾಮರಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಬಸವರಾಜ್ ಅನ್ನೋ ಹುಬ್ಬಳ್ಳಿ ಮೂಲದ ಬಸವರಾಜ್ ಅನ್ನೋ ನಮ್ಮ ಜೊತೆ ಇದ್ದಾರೆ. ಏನು ಎದ್ರ ರೀಸನ್ ಏನು ನೀವು ದಯಾಮರಣಕ್ಕೆ ಇದು ಮಾಡ್ಲಿಕ್ಕೆ? ಸರ್, 2 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ಲಾರ್ದಂತ ಯಾವ್ದು ಅಧಿಕಾರಿಗಳು ಉಳಿಲಿಲ್ಲ, ಶಾಸಕರು ಇರಲಿಲ್ಲ, ಮಂತ್ರಿಗಳು ಇರಲಿಲ್ಲ. PM ಆಫೀಸ್ ಅವ್ರಿಗೂ PM ಆಫೀಸ್ಗೆ 4 ಬಾರಿ ನಾವು ಕಂಪ್ಲೇಂಟ್ ಕೊಟ್ಟರು. ಇವ್ರು ಯಾವುದಕ್ಕೂ ಕ್ಯಾರಿ ಅನ್ನಲೇ ಇಲ್ಲ. ಈಗ ನಮಗಿಲ್ಲಿ ನಮ್ಮ ಸಾಲಗಾರರು ನಾವೇನೇನು ಸಾಲ ಸೋಲ ಮಾಡಿ ಮಟೀರಿಯಲ್ ಸಪ್ಲೈ ಮಾಡಿದ್ವಿ, ಅವ್ರ ಕಿರುಕುಳ ನಮ್ಗೆ ತಡೆಯೋಕ್ಕಾಗ್ತದೆ. ನಾವೇ ಕೊನೆಯದಾಗಿ ಯಾರಿಗೂ ಬೆಲೆನೇ ಇಲ್ದಂಗೆ ಸರ್, CM ಆಫೀಸಿಂದ ಕಾಲ್ ಆಯಿತು, ಲೆಟರ್ ಆಯಿತು, ಚೀಫ್ ಸೆಕ್ರೆಟರಿಯಿಂದ ಇವರಿಗೆ ಆದೇಶ ಬಂದ್ರು, ನಿಯಮಾನುಸಾರ ಅದೇನು ಖರೀದಿ ಮಾಡಿದಿರೋ ಇಲ್ಲೋ ಅನ್ನೋದನ್ನು ನಮ್ಮ ಕಚೇರಿಗೆ ಮಾಹಿತಿ ಕೊಡು ಅಂದ್ರು. ಇವರು ಅವ್ರಿಗೂ ಕೊಡ್ತಾ ಇಲ್ಲ, ನಮಗೂ ಕೊಡ್ತಾ ಇಲ್ಲ, ಬಿಲ್ಲು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಇವ್ರ ಕಿರುಕುಳ ನಮ್ಗೆ ತಡೆಯೋಕ್ಕಾಗ್ತಾ ಇಲ್ಲ ಸರ್. ಇಲ್ಲಿ ಲೋಕಲ್ ನಮ್ಗೆ ಏನ್ ಮಟೀರಿಯಲ್ ಸಪ್ಲೈ ಮಾಡಿದ್ರು ಅವರು ಬೇರೆ ರೀತಿ ಪತ್ರ ಬಂದಿದೆ ಸರ್. ನಾವು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ. ಏನು ಮೆಟೀರಿಯಲ್ ಸಪ್ಲೈ ಮಾಡಿದ್ರಿ ಮತ್ತೆ ಎಷ್ಟು ಬಾಕಿ ಬರುತ್ತೆ ಸರ್? ಕೋವಿಡ್ ರಿಲೇಟೆಡ್ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಕರ್ಮಚಾರಿಗಳಿಗೆ ಬೇಕಾಗಿರುವಂತ ಈ ಗಮ್ ಶೂಸು, ಹ್ಯಾಂಡ್ ಗ್ಲೌಸು, ಮಾಸ್ಕ್, ಫಾಗಿಂಗ್ ಮಷಿನ್, ಸ್ಪ್ರೇಯರ್ ಮಷಿನ್, ಆಕ್ಸಿಮೀಟರ್ ಇಂಥವೆಲ್ಲ ಕೊಟ್ಟಿದ್ದೀವಿ ಸರ್. ಎಷ್ಟು ಬರ್ಬೇಕು ಸರ್? ಕಡೂರಿಂದ ಇನ್ನೂ 63 ಲಕ್ಷ ಸಮಥಿಂಗ್ ಬರುತ್ತೆ ಸರ್. ಮೂಡಿಗೆರೆಯಲ್ಲಿ 25 ಲಕ್ಷ.
ಇವರು ಎಷ್ಟು ಕೇಳಕತ್ತಾರ ಅಂದ್ರೆ ಅಧಿಕಾರಿಗಳು ಏನು ದುಡ್ಡು? ಸರ್ ಕೆಲವೊಂದು ಕಡೆ ಸರ್ ಕಡೂರದೇ ನಮ್ಗೆ ಹೆಚ್ಚಿನ ಪ್ರೆಷರ್ ಆಗ್ತಾ ಇದೆ ಸರ್. ಕಡೂರಲ್ಲಿ ಇಒಗಳದ್ದು ಬೇರೆ PDOಗಳದ್ದು ಹೆಸರಲ್ಲಿನೂ ಇಒನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮತ್ತೆ MLA ಅವ್ರ ಹೆಸರಲ್ಲಿನೂ ನಮ್ಗೆ ಮಾಡಿದ್ರು. ಮಾಡಿದ್ರು ಈಗ ಎಲ್ಲರ ಪ್ರಕಾರ ಹೋದ್ರೆ 40 ಮೇಲೆ ಹೋಗ್ತಾ ಇತ್ತು ಇದು. ಹೌದು. ಮತ್ತೆ ಇಲ್ಲಿ ನಮಗೆ ನಾವು ಆಲ್ರೆಡಿ 2 ವರ್ಷ ಆಗಿದೆ ಸರ್, ನಾವು ಟ್ಯಾಕ್ಸೇ ಕಟ್ಟಿಲ್ಲ ಸಪ್ಲೈ ಮಾಡಿದ್ದಕ್ಕೆ. ಅಲ್ಲಿಂದ ನಮ್ಗೆ ಪದೇ ನೋಟಿಸ್ ಬರ್ತಾ ಇದೆ. ಅಲ್ಲಿನೂ 15 ಲಕ್ಷ ಟ್ಯಾಕ್ಸೇ ಕಟ್ಟಬೇಕು. ಇವ್ರು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ, ಸಪ್ಲೈದವ್ರಿಗೆ ಕೊಡ್ಬೇಕಾ, ಎಲ್ಲರಿಗೂ ಕೊಟ್ಟರು ಇನ್ನೂ ನಮ್ಮ ತಲೆ ಮೇಲೆ ಇನ್ನೂ ಬರ್ತದೆ ಸರ್. ಈಗ ಆ ಉದ್ದೇಶ ಇಟ್ಕೊಂಡು ನಾವು ದಯ ಮಾಡ್ತಾ ಇದ್ದೀವಿ. ಇದು ಬಸವರಾಜ್ ಅವರ ಅಭಿಪ್ರಾಯದ ಒಟ್ಟಾರೆ ಏನು 40%ಗಿಂತ ಹೆಚ್ಚು ಹಣ ಕೇಳ್ತಾ ಇದ್ದಾರೆ. ನಾನು ಏನ್ ಮಾಡ್ಲಿ, ಹಾಗಾಗಿ ನಾನು ದಯ ಮಾಡಕ್ಕೆ ಅರ್ಜಿ ಸಲ್ಲಿಸಿದ ಮಾತು ಹೇಳಿದ್ದಾರೆ. ಶಿವರಾಮಸಡಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ನೋಡಿ ಹೆಂಗಿದೆ, ಗುತ್ತಿಗೆದಾರ ಕಷ್ಟಪಟ್ಟು ಪಾಪ ಕೊರೋನಾ ಟೈಮ್ ಅಲ್ವಾ, ಪರಿಕರಗಳನ್ನ ಸಾಗಿಸಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸರ್ ನಮ್ ಜೊತೆ ಈಗ ದೇವರಾಜ್ ಇವು ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ನಮಸ್ತೆ ಸರ್, ಹೇಳಿ ಸರ್. ನಿಮ್ಮ ಮೇಲೆ ಆರೋಪ ಮಾಡ್ಲಾಗ್ತಾ ಇದೆ 63 ಲಕ್ಷದ ಬಿಲ್ ಅನ್ನ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ. ಇಲ್ಲ ಸರ್, ಅವರು ಏನ್ ಬಿಲ್ ಅನ್ನ ಏನು ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಪರಿಕರಗಳನ್ನ ಕೊಟ್ಟಿದ್ದಾರೆ, ಅವರು ಗ್ರಾಮ ಪಂಚಾಯತಿಗಳಲ್ಲಿ ನೇರವಾಗಿ ಗ್ರಾಮ ಪಂಚಾಯತಿ ಕೊಟ್ಟಿರ್ತಾರೆ. ಮತ್ತೆ ಹಣ ಪಾವತಿ ಮಾಡೋದು ಗ್ರಾಮ ಪಂಚಾಯತಿಯಿಂದಾನೇ ಆಗಿರುತ್ತೆ. ಅದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯಿಂದಾನೇ ಅವರು ಹಣ ಪಾವತಿ ಮಾಡಿಸ್ಕೋಬೇಕಾಗುತ್ತೆ ಸರ್. ನಿಮ್ದೇನು ಪಾತ್ರ ಇಲ್ಲ ಇದರಲ್ಲಿ? ಇಲ್ಲ, ತಾಲೂಕ್ ಪಂಚಾಯತಿದೇನೋ ಪಾತ್ರ ಬರ. ತಾಲೂಕ್ ಪಂಚಾಯತಿಗೆ ಏನಾದ್ರು ಅವರು ಕೋವಿಡ್ ಪರಿಕರಗಳನ್ನ ಸಪ್ಲೈ ಮಾಡಿದ್ರೆ ತಾಲೂಕ್ ಪಂಚಾಯತಿ ಇಒ ರೆಸ್ಪಾನ್ಸಿಬಲ್ ಆಗಿರ್ತಾರೆ. PMO ಆಫೀಸ್ ಇಂದ CM ಆಫೀಸ್ ಇಂದ ಬಂದಿತ್ತಲ್ವಾ ಇವ್ರು ಬಿಲ್ ಕ್ಲಿಯರ್ ಮಾಡಿ ಅಂತ? ಹೌದು, ಇವರು ಏನೋ ಅಲ್ಲಿಂದ ಆಫೀಸಿಂದ ನಮ್ ಗಮನಕ್ಕೂ ತಂದಿದ್ದಾರೆ. ಮತ್ತೆ ರೈಟಿಂಗ್ ಲೆಟರ್ ಕೂಡ ನಾವು PDOಗಳಿಗೆ ಇಶ್ಯೂ ಮಾಡಿದೀವಿ. ನಿಮ್ಮ ಮಾತು ಕೇಳ್ತಾ ಇಲ್ವಾ PDOಗಳು? ಅಂದ್ರೆ ಅವರು ಕೊಡ್ಬೇಕಾದ್ರೇನೆ ಅನುದಾನ ಲಭ್ಯತೆ ನೋಡ್ಕೊಂಡು ಅವರು ಕೊಡ್ಬೇಕಾಗುತ್ತೆ. ಆ ಟೈಮಲ್ಲಿ ಅವ್ರ ಅನುದಾನ ಇದೆಯಾ ಇಲ್ಲ ನೋಡ್ಕೊಂಡು ಇವ್ರು ಸಂಬಂಧಪಟ್ಟ PDO ಹತ್ರ ಚರ್ಚೆ ಮಾಡಿ. 2.5 ವರ್ಷದಿಂದ ಅನುದಾನ ಇಲ್ವಾ ಸರ್? ಅಲ್ಲ, ಅವ್ರು ಏನ್ ಮಾಡಿದಾರೆ, ಇವ್ರು ಮಾತಾಡಿಲ್ವಾ ಅಥವಾ ಏನು ಅಂತ ನಮಗ್ ಫರ್ದರ್ ಅವರು ಗಮನಕ್ಕೆ ತಂದಿರಲ್ಲ. ಅಲ್ಲ, ಅವರು ತರಲಿ ಬಿಡ್ಲಿ, ಬಟ್ ನಿಮ್ದು ಜವಾಬ್ದಾರಿ ಇರುತ್ತಲ್ವಾ. ಅವ್ರು ಏನು ಆಕ್ಷನ್ ಅನ್ನ ತಗೊಂಡಿಲ್ಲ, ಇನ್ನೂ ಬಿಲ್ ಕ್ಲಿಯರ್ ಮಾಡ್ತಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಅಕ್ರಮ ಆಗಿರುತ್ತೆ ಹಾಗಾದ್ರೆ? ಅಲ್ಲ, ಆತರ ಹೇಳಕ್ ಬರೋದಿಲ್ಲ. ಈಗ ಇವರು ನಮ್ ಗಮನಕ್ಕೆ ತಂದ್ಮೇಲೆ ನಾವು ರೈಟಿಂಗ್ ಅಲ್ಲಿ ಲೆಟರ್ ಕೂಡ ಹಾಕಿ ಮಾಡಿದೀವಿ. ಏನು ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, 15 ಕೇಳ್ತಾ ಇದ್ದಾರೆ ಅಂತ ದೇವರಾಜ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಒಂದು ಆಡಿಯೋ ಬಸವರಾಜ್ ಜೊತೆ. ನೀವು ಮಾತನಾಡಿಲ್ವಾ? ಏನ್ 15 ಕೇಳ್ತಿದಾರಂತ? 15 ಕೇಳ್ತಾ ಇದಾರೆ. ಇಲ್ಲ 15% 15 ಲಕ್ಷನೋ 63 ಲಕ್ಷಕ್ಕೆ 15 ಲಕ್ಷ ಕೊಡ್ಬೇಕು ಅಂತನೋ? ಇಲ್ಲ, ಅದು ಏನ್ ಗೊತ್ತಿಲ್ಲ ಸರ್. ಅದು ಆತರ ಏನು ಇಶ್ಯೂಸ್ ಇಲ್ಲ. ಬಟ್ ಇವ್ರು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯಿಂದ ಮಾತಾಡ್ಕೊಂಡು ನಮ್ ಗಮನಕ್ಕೆ ತಂದು ಇಂತಿಂತ ಪಂಚಾಯತಿಲಿ ರೆಸ್ಪಾಂಡ್ ಮಾಡಿಲ್ಲ ಅಂತ. ಇದೇ ತರ ಈಗ ನೀವು ಮಾತನಾಡ್ತಿದ್ದೀರಲ್ಲ, ಅದೇ ತರದ್ದೇ ಒಂದು ಆಡಿಯೋ ನಿಮ್ದಲ್ವಾ? ನೀವು ಮಾತೇ ಆಡಿಲ್ವಾ ಇದುವರೆಗೂ ಬಸವರಾಜ್ ಅವ್ರ ಜೊತೆ? ಅಲ್ಲ, ಬಸವರಾಜ್ ಅವರು ಸುಮಾರು ಸಲ ನನ್ನ ಜೊತೆ ಮಾತಾಡಿದ್ದಾರೆ. ಬಿಲ್ ಅನ್ನ ಹಿಂಗ್ ಪೆಂಡಿಂಗ್ ಇದೆ ಸರ್, ಮಾಡಿಸ್ಕೊಡಿ ಅನ್ನೋದನ್ನ ನನ್ ಗಮನಕ್ಕೆ ತಂದಿದ್ದಾರೆ. ನಾನು ರೈಟಿಂಗ್ ಕೂಡ ಒಂದ್ ಆಡಿಯೋದಲ್ಲಿ ಶಾಸಕರು ಕೇಳ್ತಾ ಇದಾರೆ 15 ಕೇಳ್ತಾ ಇದಾರೆ, ಇಲ್ಲ 15 ನಡೀತಾ ಇದೆ ಅಂತೆಲ್ಲ ಇದೆ. ಇಲ್ಲ ಸರ್, ಸಾಹೇಬ್ರು ಈ ವಿಚಾರದಲ್ಲಿ ಏನ್ ಸಂಬಂಧ ಇಲ್ಲ. ಸುಮ್ಮನೆ ಒಂದೇ ನಿಮಿಷ ದೇವರಾಜ್ ಅವರೇ, ಎಸ್ ನೀವು ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ. ಬಸವರಾಜ್ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ನಮಸ್ಕಾರ ಬಸವರಾಜ್. ನಮಸ್ತೆ ಸರ್. ದೇವರಾಜ್ ಅವರು ಇಒ ನಮ್ ಜೊತೆ ಮಾತನಾಡ್ತಾ ಇದ್ರು. ಏನ್ ಕೇಳಿದ್ರು ದೇವರಾಜ್ ಅವ್ರು ನಿಮ್ಮನ್ನ? 15 ಅಂತ ಕೇಳಿದ್ ನಿಜನಾ? ಹೌದು ಸರ್, 15 ಸರ್. ಸಾಹೇಬ್ರು 15 ಅಂದ್ರೆ 15 ಲಕ್ಷನ 15%? 63 ಲಕ್ಷ 15%? ಹೌದು ಸರ್. ದೇವರಾಜ್ ಅವ್ರೆ, ಇಲ್ಲ, ಇದಕ್ಕೆ ನನ್ನ ಸಮ್ಮತಿ ಇಲ್ಲ ಸರ್. ಅವರು ಸುಮ್ನೆ ಆತರ ಮಾತಾಡಬಾರ್ದು. ಅವ್ರು ಸಂಬಂಧಪಟ್ಟ PDO ಹತ್ರ ಬಂದು ಇಲ್ಲ ಈ ತರ ಆಗಿದೆ ಅಂತ ಹೇಳಿದ್ರೆ, ಈಗ ನನ್ ಗಮನಕ್ಕೆ ತಂದ್ಮೇಲೆ ನಾನು PDO ಅವ್ರ ಹತ್ರ ಚರ್ಚೆನೂ ಮಾಡಿದೀನಿ. ಆಕ್ಷನ್ ಪ್ಲಾನ್ ಅಲ್ಲಿ ಅಮೌಂಟ್ ಅನ್ನ ಇಟ್ಕೊಳ್ತಾ ಇದೀವಿ ಸರ್, ಅದು ಇಟ್ಟು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಮಧ್ಯೆ ಶಾಸಕರನ್ನ ಎಳೆಯೋದು ಅಥವಾ ಬೇರೆ ತರದ ಪ್ರಯತ್ನಗಳು ಅವಶ್ಯಕತೆ ಇಲ್ಲ. ಅವ್ರು ಯಾವ್ದಕ್ಕೂ ಈ ವಿಚಾರದಲ್ಲಿ ಸಂಬಂಧನೇ ಇಲ್ಲ ಅವ್ರಿಗೆ. ಬಸವರಾಜ್ ಅವರೇ ಏನ್ ಹೇಳ್ತೀರಾ? ಅವ್ರ ಏನು ಆತರ ಕೇಳೇ ಇಲ್ಲ ಅಂತ ಈಗ ಪ್ರೆಸೆಂಟ್ ನಾನು ಲಾಸ್ಟ್ ವೀಕ್ ಅಲ್ಲೂ ಬಸವರಾಜ್ ಅವ್ರ ಹತ್ರ ನಮ್ಗೆ ಒಂದ್ಸಲ ಮಾತಾಡಿದಾಗ ಹೇಳಿದೀನಿ, ಒಂದಷ್ಟು ಪೇಮೆಂಟ್ ಆಗ್ತದೆ, ಈಗ ಪೇಮೆಂಟ್ ಗಳು ಬಂದಿದೆ, ಮಾಡ್ತೀನಿ ಅಂತ ಹೇಳಿದ್ದಾರೆ PDOs, ವೆಯ್ಟ್ ಮಾಡಿ ಅಂತಾನೆ ಹೇಳಿದ್ದೆ ನಾನು. ನೀವು 63 ಲಕ್ಷನು ವಿತೌಟ್ ಕಮಿಷನ್ ರಿಲೀಸ್ ಮಾಡಿಸ್ಕೊಡ್ತೀರಾ ಅವರಿಗೆ? ಖಂಡಿತ ಕೊಡಿಸ್ತೀವಿ. ಅವ್ರು ಸಪ್ಲೈ ಕೊಟ್ಟಿದ್ದಾರೆ. ಸಪ್ಲೈ ಕೊಟ್ಟ ಮೇಲೆ ಪೇಮೆಂಟ್ ಮಾಡಬೇಕು. ಅಲ್ಲ ದೇವರಾಜ್ ಅವರೇ, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. 2 ವರ್ಷ ಒಬ್ಬ ಗುತ್ತಿಗೆದಾರ, ಅಲ್ಲ ಒಂದ್ ನಿಮಿಷ, ಒಬ್ಬ ಗುತ್ತಿಗೆದಾರ 2 ವರ್ಷ ಸಾಲ ಸೋಲ ಮಾಡ್ಕೊಂಡು ಏನಾದ್ರೂ ನಮಗೂ ಒಂಚೂರು ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಕೆಲಸವನ್ನ ಮಾಡ್ತಾರೆ. ಬಟ್ 2 ವರ್ಷ 3 ವರ್ಷ ಮಾಡಿದ್ರೆ ಅವ್ನ ಬಡ್ಡಿ ಗಿಡ್ಡಿಗೆಲ್ಲ ತಗೊಂಬಂದು ಅಲ್ಲಿ ಸುರಿದಿದ್ರೆ ಏನ್ ಕತೆ ಸಮಯ?
ಬದುಕಬೇಕಾ ಅವರು? ಬದುಕಬೇಕಾ? ಅವ್ರಿಗೂ ಸಮಸ್ಯೆ ಇರುತ್ತೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಸ್ವಲ್ಪ ಅವ್ರು ಸಂಬಂಧಪಟ್ಟ PDO ಜೊತೆ ಚರ್ಚೆ ಮಾಡಿ ನಮ್ಮ ಹತ್ರನೂ ಮಾಡ್ಕೋಬಹುದು. ಈಗ ಪೇಮೆಂಟ್ ಆಗುತ್ತೆ. ಅದು ಏನು ಇವರು ಪರಿಕರಗಳನ್ನ ಸಪ್ಲೈ ಮಾಡಿದ್ದಾರೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಿರ್ತಾರೆ, ಅವ್ರನ್ನ ಸಪ್ಲೈ ತಗೊಂಡಿರ್ತಾರೆ, ಅವ್ರು ಪೇಮೆಂಟ್ ಮಾಡ್ಲೇಬೇಕು. 100% ಪೇಮೆಂಟ್. ಬಸವರಾಜ್ ಅವರೇ, ನೀವು ಅಲ್ಲಿರುವಂತ PDOಗಳನ್ನ ಕೇಳಿಲ್ವಾ ಹೋಗ್ಬಿಟ್ಟು? ಏನ್ ಹೇಳಿದ್ರು? ಓಕೆ, PDOಗಳು ಏನ್ ಹೇಳಿದ್ರು ನೀವು ಕೇಳಿದಾಗ? PDOಗಳು ಫೋನ್ ಅಲ್ಲಿ ಮಾತಾಡದೇ ಇಲ್ಲ ಸರ್. ನಾವು ಡೈರೆಕ್ಟ್ ಆಗಿ ಹೋದಾಗ ಸುಮಾರು ಒಂದು 50-60% ಜನ ನಮ್ಮ PDOಗಳು ಗ್ರಾಮ ಪಂಚಾಯತಿಯಲ್ಲಿ ಸಿಗಲೇ ಇಲ್ಲ ಸರ್. ಎಷ್ಟಂತ ನಾವು ಪ್ರತಿ ಸರಿ ಖರ್ಚು ಹಾಕೊಂಡು ಓಡಾಡೋದು ಅಂತ ಹೇಳಿ ನಾವು ಕೆಲವೊಂದ್ಸರಿ ಸಿಕ್ಕಿದ್ದಾರೆ ಸರ್. ಸಿಕ್ಕಾಗೆಲ್ಲ ನೀವು ಬಸವರಾಜ್ ಅವರೇ ಮಾತಾಡ್ತಿದ್ದೀನಿ, ಅವಾಗ್ಲೇ ಕೇಳಿಸ್ಕೊಳ್ತಾ ಇದ್ದೆ. ಮೂಡ್ಗೆರೆಯಲ್ಲಿ ಅಷ್ಟಿಲ್ಲ, ಕಡೂರಲ್ಲಿ ಮಾತ್ರ ಇಷ್ಟೊಂದು ಕೇಳ್ತಾ ಇದ್ದಾರೆ ಪರ್ಸೆಂಟೇಜು ಅಂತ. ಹೌದು ಸರ್. ಹೌದಾ? ಹೌದು ಸರ್. ಕಡೂರಲ್ಲಿ ಮಾತ್ರ ಈ ರೀತಿಯಾಗಿದೆ ಸರ್. ಮೂಡಿಗೆ ಇದು ಕಡೂರಲ್ಲಿ PDOಗಳನ್ನ ಕೇಳಿದ್ರೆ ಬೋಡಿ ಮೇಲೆ ಹಾಕ್ತಾರೆ ಸರ್. ಬೋಡಿಯಲ್ಲಿ ಮೆಂಬರ್ಗಳು ಹೋಗ್ತಾ ಇಲ್ಲ, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ವರ್ಷದಿಂದ ಅಲಿತಾ ಇದೀರಿ ಈಗ? 2 ವರ್ಷ ಆಯ್ತು ಸರ್. 2 ವರ್ಷ. ಎಷ್ಟು ಸಲ ದೇವರಾಜ್ ಅವರನ್ನ ಮೀಟ್ ಮಾಡಿದ್ರಿ ಸರ್? ಲೆಕ್ಕನೇ ಇಲ್ಲ ಸರ್. ನನ್ನ ಗಾಡಿ 60. ಮಾತನಾಡ್ತೀನಿ, ಹಾಗೆ ಇರಿ ಬಸವರಾಜ್ ಅವರೇ. ದೇವರಾಜ್ ಅವರೇ, ನಮ್ ಜೊತೆ ಜಿ ಪ್ರಭು ಅವರು, CEO ಚಿಕ್ಕಮಂಗ್ಳೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ನಮಸ್ಕಾರ ಪ್ರಭು ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇಲ್ಲಿ ದೇವರಾಜ್ ಅವರು 15% ಅಷ್ಟು ನಮ್ಮ ಹತ್ರ ಕಮಿಷನ್ ಕೇಳ್ತಾ ಇದಾರೆ. ನಾವು 2 ವರ್ಷದಿಂದ ಕಡೂರು ಮೂಡಿಗೆರೆಗೆ ಸಪ್ಲೈ ಮಾಡಿದಂತ ಒಂದು ಪರಿಕರಗಳು ಕೊರೋನಾ ಟೈಮ್ ನಲ್ಲಿ ಅದನ್ನ ಬಿಲ್ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಎಲ್ಲಿ ಯಾರಿಗೆ ಸಪ್ಲೈ ಮಾಡಿದ್ರು, ಯಾವ ಕಚೇರಿಗೆ ಕೊಟ್ಟಿದ್ರು ಅದ್ರದ್ದೇನು ಮಾಹಿತಿ ಇಲ್ಲ. ಅದೆಲ್ಲ ತಗೊಂಡು ನನ್ನ ಗಮನಕ್ಕೆ ತರಲಿ. ಆದ್ಯತೆ ಮೇರೆಗೆ ಅವರು ಸಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಕೊಡಿಸುವಂತ ಕೆಲಸ ಮಾಡ್ತೇವೆ. ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡ್ಬೇಕಂತ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಭೇಟಿ ಮಾಡಿದ್ರೆ ಆದ್ಯತೆ. ಇಲ್ಲಿ ಜಸ್ಟ್ ಬಸವರಾಜ್ ಅವರು ಮಾತ್ರ ಕೇಳ್ತಾ ಇಲ್ಲ, PMO ಆಫೀಸ್ಗೂ ಕೂಡ ಹೋಗಿತ್ತು. PMO ಆಫೀಸ್ ಇಂದ 4 ಬಾರಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ. CM ಆಫೀಸ್ ಇಂದ 1 ಬಾರಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಇದ್ಯಾವುದು ನಿಮ್ ಗಮನಕ್ಕೂ ಬಂದಿಲ್ವಾ ಸರ್? ಇಲ್ಲ, ಅದೆಲ್ಲ ತಾವೇ ಹೇಳ್ತಾ ಇದ್ದೀರಾ. ಯಾವ ಗಮನಕ್ಕೂ ಬಂದಿಲ್ಲ. ಅವ್ರೇನ್ ಬಂದು ಬೇರೆ ಯಾರನ್ನೂ ಭೇಟಿ ಮಾಡಿಲ್ಲ. ಮತ್ತೆ ಅಲ್ಲ, ಇಒ ಹೇಳ್ತಾ ಇದ್ರು, ಅವರು ಒಪ್ಕೊಂಡ್ರು PMO ಆಫೀಸ್ ಇಂದ ಎಲ್ಲ ಬಂದಿದೆ ಅಂತ. ನಿಮ್ ಗಮನಕ್ಕೆ ತಂದಿರ್ಲಿಲ್ವಾ ಸರ್ ಅವರು? ಬಿಕಾಸ್ PM ಆಫೀಸ್ ಇಂದನೇ ಬರುತ್ತೆ, ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ ಅಂತ ಬಂದಾಗ ಸಹಜವಾಗಿ ಅಲ್ಲಿ ಆಡಳಿತ ವರ್ಗದ ಮೇಲೆ ಪರಿಣಾಮ ಬಿದ್ದ್ಬಿಡುತ್ತೆ. ಏನ್ ಕಮಿಷನ್ ಕೇಳ್ತಾ ಇದ್ದಾರಾ, ಹಾಗಾದ್ರೆ ಎಲ್ಲವೂ ಸರಿ ಇಲ್ವಾ ಅಂತ ಅನ್ಸ್ಬಿಡುತ್ತೆ ಅಲ್ಲಿ. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇದು ನೋಡಿ, ಸ್ಥಳೀಯವಾಗಿ ಯಾವ ಕಚೇರಿಗಳಲ್ಲಿ ಇವ್ರು ಸಪ್ಲೈ ಮಾಡಿದ್ದಾರೆ ಯಾವ್ದು ಅಂತ ನನಗೆ ಮಾಹಿತಿ ಇಲ್ಲ. ಖಂಡಿತವಾಗ್ಲೂ ಆ ತರ ಇದ್ರೆ ಅವ್ರು ನೇರವಾಗಿ ನನ್ಗೆ ಈಗ ಗಮನಕ್ಕೂ ಕೂಡ ನೀವು ತಂದಿದ್ದೀರಾ, ತಮ್ಮ ಮೂಲಕನೂ ತಂದಿದ್ದೀರಾ. ಆದ್ಯತೆ ಮೇರೆಗೆ ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ. ಆ ತರ ಇದ್ರೆ ಅವ್ರು ನೇರವಾಗಿ ಬಂದು ಭೇಟಿ ಮಾಡ್ಲಿ. ವಿದಿನ್ 3 days ನಾನು ಕ್ಲಿಯರ್ ಮಾಡಿಸ್ತೀನಿ. ಈಗ ಬಸವರಾಜ್ ಅವ್ರನ್ನ ನಿಮ್ಮ ಹತ್ರ ಕಳ್ಸ್ಲಾ? ಪ್ರಭು ಸರ್ ಹತ್ರ ಹೋಗಿ ಏನೇನಾಗಿದೆ ಅನ್ನುವಂಥದ್ದು ಹೇಳಿ. 2 ವರ್ಷದಿಂದ ಅಲ್ದಾಡ್ತಿದ್ದಾರೆ ಪಾಪ. ಅವ್ರು ಸಪ್ಲೈ ಮಾಡಿರೋ ದಾಖಲೆಗಳು ಅದೆಲ್ಲ ತಗೊಂಡ್ ಬರ್ಲಿ. ಆದ್ಯತೆ ಮೇರೆಗೆ ಯಾಕಂದ್ರೆ ಇಲ್ಲಿ ಪಾವತಿ ಮಾಡಿಸೋ ಕೆಲಸ. ದುಡ್ಡು ಕೊಡ್ಲಿಕ್ಕೆ ಪ್ರಾಬ್ಲಮ್ ಇಲ್ವಂತೆ, 15% ಕೇಳ್ತಾ ಇದ್ದಾರೆ ಅಂತ. 63 ಲಕ್ಷಕ್ಕೆ 15% ಕೊಡಪ್ಪ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಆತರ ಇದ್ರು ಕೂಡ ಅವ್ರು ದೂರ್ ಕೊಡ್ಲಿ. ಖಂಡಿತವಾಗ್ಲೂ ಆ ತರದ ಯಾವ ಅಸಿಸ್ಟನ್ನು ಕೂಡ ನಾವು ಕೂಡ ಸಹಿಸೋದಿಲ್ಲ. ಆತರ ಇದ್ರೆ ಅವರು ನೇರವಾಗಿ ನನ್ ಬಂದು ವಿತ್ ರೆಕಾರ್ಡ್ಸ್ ಇದೆ, ಒಂದು ಆಡಿಯೋ ರೆಕಾರ್ಡ್ ಕೂಡ ಇದೆ ಸರ್, ಅದನ್ನು ಕೂಡ ತಗೊಂಡ್ಬರ್ತಾರೆ. ನೀವು ಇದಕ್ಕೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತೀರಾ ಅನ್ನುವಂತ ನಂಬಿಕೆ ಇದೆ ನಮಗೆ. ಇಲ್ಲಿ ಕಮಿಷನ್ ದಂಧೆ ಅನ್ನುವಂಥದ್ದೆಲ್ಲ ಪದೇ ಪದೇ ಆರೋಪ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಜನಸಾಮಾನ್ಯರು ಬೇಸತ್ತ ಆಲ್ರೆಡಿ ಹೋಗಿದ್ದಾರೆ. ಬಟ್ ನೀವೊಂದು ಸ್ವಲ್ಪ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿ ಆಕ್ಷನ್ ತಗೊಳ್ಳಿ ಸರ್, ಮತ್ತೆಂದು ಈ ರೀತಿಯಾಗಿ ಆಗಬಾರ್ದು ನಿಮ್ಮ ಅಂಡರ್ ಅಲ್ಲಿ ಅಂತ. ಖಂಡಿತ. ಓಕೆ, ಥ್ಯಾಂಕ್ ಯು ಪ್ರಭು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಬಸವರಾಜ್ ಅವರೇ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಸರ್, ನಾನು ಪ್ರಭು ಸರ್ಗುನು ಮೀಟ್ ಆಗಿದ್ದೀನಿ ಸರ್. ಓಕೆ, DS1 ಅವ್ರ ಕಡೆಯಿಂದ ಇವರೇ ನಮ್ಮ ಪ್ರಭು ಸರ್ ಅವರೇ ನನ್ನ ಎದುರುಗಡೆನೆ DS1 ಅವ್ರ ಕಡೆಯಿಂದ ಎಲ್ಲ 2 ಇಒ ಮೂಡಿಗೆರೆ ಮತ್ತೆ ಕಡೂರು ಇಒ ಅವ್ರಿಗೆ ಇನ್ಸ್ಟ್ರಕ್ಷನ್ ನ ಕೊಡಿ, ಇಮಿಡಿಯೇಟ್ ಅದೇನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ ಹೇಳಿ ಅಂತ ನನ್ನ ಎದುರುಗಡೆನೆ ಅವರೇ ಹೇಳಿದ್ದಿದೆ ಲೆಟರ್ ಇತ್ತು. ಓಕೆ, ಈಗ ಬಸವರಾಜ್ ಅವರೇ, ಈಗ ಇಷ್ಟು ದಿನ ಆಗಿದ್ದನ್ನ ಬಿಟ್ಬಿಡೋಣ, ನೋಡೋಣ. ಈಗ ದೇವರಾಜ್ ಅವರು ಹೇಳ್ತಾ ಇದಾರೆ ಆತರ ಇಲ್ಲ ಅಂತ, ಪ್ರಭು ಸರ್ ಕೂಡ ಹೇಳ್ತಾ ಇದಾರೆ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ. ಈಗ ಹೋಗಿ ನಾವು ಫಾಲೋ ಅಪ್ ಮಾಡ್ತೀವಿ, ನಮ್ಮ ಪ್ರತಿನಿಧಿ ಇರ್ತಾರೆ, ನಿಮ್ಗೆ ಅದು ಏನಾಗಿದೆ ನಾವು ಕ್ಲಿಯರ್ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ದೇವರಾಜ್ ಅವರೇ, ನಿಮಗೂ ಕೂಡ ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಫಿನೋಲೆಕ್ಸ್